ಮನ ಹಾಕ್ಬಿಡಂತ ಹಾಡು ಹೇಳಿಲ್ವಾ ಅಣ್ಣವರು ಅಲ್ಲ ಅಣ್ಣವ್ರ ಮಗ ವಿಶ್ವರಾಜ್ಕುಮಾರ್ ಏನೋ ಮಿಂಡ್ರಿತಲೇನೋ ಬರುತ್ತೆ ಅದು ಸಾಮಾನ್ಯಕ್ಕೆ ಬಗ್ಗತ್ತದಲ್ಲ ಹಿಂಗೆ ಹಾಕೋಬಿಟ್ಟು ಈ ಕಡೆ ಹುಷಾರು ಏನೋ ಹೇಳ್ತಾರೆ ನನಗೆ ಗಾದೆಗಳು ಸಖತ್ತಾಗಿ ಬರೋವಾಗ ಮಾತಿಗೆ ಹೋದಂತ ಗಾದೆ ಹೇಳ್ತಿದ್ದೆ. ಇವಾಗ ಗಾದೆ ನೀವೆಷ್ಟು ಕುಡಿತೀರಾ ಒಂದು ಅರ್ಧ ಲೋಟನ ಒಂದು ಲೋಟ ಫುಲ್ ಕುಡಿತೀರ ನೋಡ್ಕೊಂಡು ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿದೆ ಇದೊಂದಿಷ್ಟ ಯಾವಾಗ ಮಾಡೋದು ಹಾಗೆ ಸ್ವೀಟ್ ಐಸ್ ಕ್ರೀಮ್ ಕೋಲ್ಡ್ ಕೇಸ್ ಒಂದು ಅರ್ಧ ತಿಂದ್ಬಿಟ್ಟಿದ್ದೀನಿ ನಾನು ಸ್ವೀಟ್ಸ್ ಕ್ರೇವಿಂಗ್ ಆಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ವ್ಲಾಗು ಬೇರೆ ಪ್ಲೇಸಿಂದ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಸುಮಾರು ಜನ ನೀವೇನು ಕ್ವಶನ್ ಕೇಳ್ತೀರ ಅಂದರೆ ನಿಮ್ಮ ಅಕ್ಕ ಮನೆಯಿಂದ ಹೋಗಿಲ್ಲ ಅದೇ ಕ್ವಶನ್ ಬರುತ್ತಲ್ಲ. ಹಾಗಾಗಿ ನನಗೆ ಆ ಥರ ಕ್ವಶನ್ ಕೇಳಿದ್ರೆ ನನಗೂ ಹಿಂಸೆ. ಅಲ್ಲಿ ಹೋಗಿ ಅವ್ರ ಮನೆಗೆ ವ್ಲಾಗ್ ಮಾಡಿದರೆ ನಿಮ್ಗೆ ಗೊತ್ತು ಮಾಡಬಾರ್ದು ಅನ್ನೋ ಥರ. ಕೆಲವ್ರಿಗೆ ಈ ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ, ನೆಕ್ಸ್ಟ್ ವೀಡಿಯೋದಲ್ಲೇ ಇದೇ ಟಾಪಿಕ್ ಏನು ಹೇಳಲ್ಲ, ಆವಾಗ ಅವ್ರಿಗೆ ಗೊತ್ತಾಗೋದಿಲ್ಲ. ಬೇರೆಯವರಿಗೆ ಈ ವಿಡಿಯೋ ನೋಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ನಾನು ಅದರ ವೀಡಿಯೋ ಮಾಡ್ತೀನಿ ಹಂಗಂತ ನಾನು ಇಲ್ಲೇ ಇರ್ತೀನಿ ಅಂತಲ್ಲ. ಹೇಳಿದ್ದೀನಿ, ಓದ್ಲಾಗಲ್ಲೂ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ನಾನು ಇಲ್ಲೇ ಇರೋದಿಲ್ಲ. ಒಂದೇನೋ ಸಮಸ್ಯೆ, ಅದು ನಿಮ್ಮ ಸಮಸ್ಯೆ ಏನೇನೋ ಇರುತ್ತಲ್ವ, ಅದು ನನಗೆ ಗೊತ್ತಿರುತ್ತಾ? ನಿಮ್ಮ ಸಮಸ್ಯೆ ಏನಿದೆ ಅಂತ ನನಗೆ ಪಾಯಿಂಟ್ ಅಷ್ಟು ಗೊತ್ತಿಲ್ಲ. ಬಟ್ ಆದರೆ ನಾನು ಹೇಳೋದ್ರಿಂದ ನಿಮಗೆ ಗೊತ್ತಾಗ್ತಾ ಇರೋದು ನನ್ನ ಸಮಸ್ಯೆ. ಇಲ್ಲಾಂದರೆ ಅದು ಗೊತ್ತಾಗ್ತಾ ಇಲ್ಲ. ಅಥವಾ ನಾನು ಎಲ್ಲಿದ್ದೀನಿ ಏನಂತ ಅಪ್ಡೇಟ್ ಕೊಡ್ತಾ ಇರ್ತೀನಲ್ವ ಡೈಲಿ, ಹಾಗಾಗ್ಬಿಟ್ಟು ನಿಮಗೆ ಒಂದು ಅಪ್ಡೇಟ್ ಸಿಗ್ತಾ ಇರುತ್ತೆ. ನಾನು ಇಲ್ಲಿದ್ದೀನಿ ಅಥವಾ ಇನ್ನೆಲ್ಲ ಬೇರೆ ಜಾಗದಲ್ಲಿ ಇದ್ದೀನಿ, ಊರಿಗೆ ಹೋದೆ ಬಂದೆ, ಅದೆಲ್ಲ ನಿಮಗೆ ಅಪ್ಡೇಟ್ ಕೊಡ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಬಟ್ ಡೀಟೇಲಾಗಿ ಏನು ಹೇಳೋದಕ್ಕಾಗಲ್ಲ. ನಾವೇನೇ ವ್ಲಾಗ್ ಮಾಡ್ತೀವಿ ಅಂದರೆ ಒಂದು 25 ಇರೋದಿಲ್ಲ. ನಮ್ಮ ಒಂದು ಫುಲ್ ಲೈಫಲ್ಲಿ ಏನು ನಡೀತದೆಲ್ಲ ನಾವು 25 ಕೂಡ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಲ್ಲ. ಇನ್ನು ಮುಕ್ಕಾಲೇನು 80% ಮೇಲೇ ಇರುತ್ತೆ ನಮ್ಮದು ಲೈಫಲ್ಲಿ ಏನೇನು ನಡೀತದೆಲ್ಲ ಒಳಗುಟ್ಟು ಅಂತಲೇ ಹೇಳ್ಬೋದು, ಅಥವಾ ಶೇರ್ ಮಾಡದೇ ಇರೋದು ಅಂತಲೇ ಹೇಳ್ಬೋದು. ಅಷ್ಟಿರುತ್ತೆ. 80% ಮೇಲೆ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡದೇ ಇರೋಂಥದ್ದು. ಜಸ್ಟ್ ಒಂದು 20-25 ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋದು. ಅಷ್ಟಕ್ಕೆ ಇಷ್ಟೆಲ್ಲ ಮಾತಾಡ್ತೀರಾ. ಇನ್ನು ಡೀಟೇಲಾಗಿ ನಾನು ಹೇಳಿಬಿಟ್ರೆ ನಾವು ಅದೆಲ್ಲ ಹೇಳ್ಬಾರ್ದು ಹೊರಗಡೆ ಜನಗಳಿಗೆ, ಏನಕ್ಕೆ ಹಾಗೆ ಹೇಗೆ ಅಂತೇಳಿ. ಯಾವಳ ಒಬ್ಬಳು ನೆನ್ನೆ ಹಾಕಿದ್ಲು, ಏನೋ ಒಂದು ಅಂಡರ್ ಆರ್ಮ್ಸ್ ಎಲ್ಲೇನೋ ಜೋತಾಗ್ತೈತೆ ಅಂತೆ, ಹಾಗೆ ಹಿಂಗೆ ನೇತಾಡ್ತೈತೆ ಅಂತೇಳಿ. ಫುಲ್ ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿಲ್ಲ ಅನ್ಸುತ್ತೆ. ಅವಳು ಹಳೆ ವೀಡಿಯೋಸ್ ಎಲ್ಲ ನೋಡ್ದೇನೆ ಮಾತಾಡ್ತಾಳೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು PCOD ಪ್ರಾಬ್ಲಮ್ ಇದೆ. ನಾನು ಸಣ್ಣ ಆಗಿ ಇವಾಗ ಒಂಚೂರು ಕ್ಯೂರ್ ಆಗ್ತೀನಿ, ದಪ್ಪ ಆಗ್ತಿದ್ದೀನಿ. ಮೋಸ್ಟ್ಲಿ ಹೇಳ್ಬೇಕು ಅಂದರೆ ಇವಾಗ ನನಗೆ ಎಲ್ಲೂ ಕೂಡ ನಾನು ಇವಾಗ ಒಂಚೂರು ದಪ್ಪಗೆ ದುಂಡು ಕಾಣ್ತಾ ಇದ್ದೀನಿ. ಹೇಳ್ಬೇಕಂದ್ರೆ ನೀವು ಇದೇ ನನ್ನ ಬರ್ತ್ಡೇ ಬ್ಲಾಗ್ ನೋಡಿ, ಅದರಲ್ಲಿ ಎಷ್ಟು ಸಣ್ಣಗಿದ್ದೀನಿ ನಾನು, ಎಷ್ಟು ಸಣ್ಣ ಇದ್ದೀನಿ. ಇವಾಗಲೂ ಒಂಚೂರು ದಪ್ಪ ಇರೋಂಥದ್ದು. ಏನೂ ಮಾಡೋಕ್ಕಲ್ಲ. ನಿಮ್ಗೆ ಹೆಂಗೆ ತಿಳಿಸಂಗೆ ಮಾತಾಡ್ತೀರ, ನಿಮ್ಮ ಮೆಂಟಾಲಿಟಿನ ನೀವು ತೋರಿಸ್ಕೊತೀರ ಅಷ್ಟೇ. ವ್ಲಾಗ್ ನೋಡಿನೂ ಕೂಡ ನಿಮಗೆ ಏನು ತಿಳಿಯುತ್ತೆ ಅದನ್ನು ಮಾತಾಡ್ತೀರ. ಒಂದು ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಅಪ್ಪ ಅಂತಂದರೆ ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ಅಷ್ಟಿಲ್ಲದೆ ದೊಡ್ಡವರು ಆ ಮಾತು ಹೇಳಿಲ್ಲ. ನೀವೇನೋ ಕಣ್ಣಾರೆ ಕಂಡಿದ್ದೀರ, ಬಟ್ ಈಗ ಹೇಳಿದ್ನಲ್ಲ, ಒಂದು 80% ನಿಮಗೇನು ಗೊತ್ತಿಲ್ಲ. ಬರೀ 20-25 ಅಷ್ಟೇ, 20-25% ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಅದಕ್ಕೆ ಇಷ್ಟೆಲ್ಲ ಮಾತಾಡ್ತೀರಾ. ಹಿಂಗೆ ಅರ್ಧಂಬರ್ಧ ತಿಳ್ಕೊಂಡು ಏನು ಮಾತಾಡ್ತೀರಾ? ಫ್ರೆಂಡ್ಸ್, ನಾನು ಮನೇಲಿ ಒಂದು ಮೊಸಪ್ಪಿನ ಸಾರು ಮಾಡಿದ್ದೆ, ಅದೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅದನ್ನು ನೋಡ್ಕೊಂಡು ಬನ್ನಿ ಹೋಗಿ. ಮತ್ತೆ ನೆಕ್ಸ್ಟ್ ಸಿಗ್ತೀನಿ, ಓಕೆನಾ? ಅದು ಇವಾಗದಲ್ಲ, ಮುಂಚೆದು ಹಳೇದು ಸ್ವಲ್ಪ ಎಕ್ಸ್ಟ್ರಾ ಕ್ಲಿಪ್ಪಿಂಗ್ಸ್ ಇದ್ವಲ್ಲ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೇ ತಗೊಂಡಿದ್ದು. ಬಟ್ ಅದು ನಂಗೆ ಟೈಮ್ ಸಿಕ್ಕಿರಲಿಲ್ಲ. ಆ ಕ್ಲಿಪ್ಪಿಂಗ್ ಎಲ್ಲ ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಇವಾಗ ಸರ್ಚ್ ಮಾಡಬೇಕಾದ್ರೆ ಜಾಸ್ತಿ ಯಾವ್ಯಾವ ಇದಾವೆ ಎಲ್ಲ ಡಿಲೀಟ್ ಮಾಡೋಣ ಅಂತ ಸರ್ಚ್ ಮಾಡುವಾಗ, ಗ್ಯಾಲರಿಯಲ್ಲೆಲ್ಲ ಸರ್ಚ್ ಮಾಡುವಾಗ ಇವಾಗ ಸಿಕ್ತು. ಹಾಗಾಗಿ ನಾನು ನಿಮಗೆ ಯಾವುದು ಶೇರ್ ಮಾಡ್ಕೋಬೇಕು ಅಂತಲೇ ತಗೊಂಡಿದ್ದೆ. ನಾನು ಮೊಸಪ್ಪು ಸಾರು ಮಾಡೋ ನೀತಿ ಹೇಗಿರುತ್ತೆ ಅಂತೇಳಿ, ಅದು ಮಿಸ್ ಆಯ್ತಲ್ಲ ಅಂತೇಳಿ, ಅದಕ್ಕೋಸ್ಕರ ಅದನ್ನು ಶೇರ್ ಮಾಡ್ತೀನಿ. ಹೋಗಿ ನೋಡ್ಕೊಬನ್ನಿ, ಆಯಿತಾ? ಓಕೆ, ಈ ಥರ ಟೂತ್ ಪೇಸ್ಟ್ ಏನು ಇರುತ್ತಲ್ಲ, ಅದರೊಳಗೆ ಹಾಕಿ ಅಂದ್ಬಿಟ್ರೆ ಎಲ್ಲ ಫುಲ್ ನುಣ್ಣಗಾಗುತ್ತೆ. ಸಾಕು, ಇಷ್ಟು ನುಣ್ಣಗಾಗಿದ್ರೆ ಚೆನ್ನಾಗಿ ನುಣ್ಣಗಾಯಿತು. ಇವಾಗ ಇದಕ್ಕೆ ಹಾಕಿಕೊಂಡು ಬಿಡುವ. ಈ ಥರ ನೀರನ್ನು ತೆಗೆದುಕೊಂಡು, ಇದಿರುತ್ತಲ್ಲ ನೀರು, ಈ ಥರ ಒಗ್ಗರಣೆ ಹಾಕಿ ಅಕ್ಕಿ ಇಟ್ಬಿಟ್ರೆ ಆಗೋಯ್ತು. ಓಕೆ, ಇದು ಉಪ್ಪಿಗೆ ಬಿಟ್ಟರೆ ಏನೂ ಇಲ್ಲ ನೆಂಚಿಕೆ. ನೋಡಿ ಫ್ರೆಂಡ್ಸ್, ಸಾರು ಹಿಂಗಾಗಿದೆ. ಸೊಪ್ಪು ತಗೊಂಬಂದು ಸುಮಾರು ದಿನ, ವಾರ ಮೇಲೆ ಆಗೋಯ್ತು. ಇವಾಗ ಮಾಡಿದ್ದೀನಿ. ಈ ಥರ ನುಣ್ಣಗೆ ಬೇಕು, ಸಾರು ಚೆನ್ನಾಗಿರುತ್ತೆ ಮಸ್ತಾಗಿ. ಈ ಥರ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಡೋದು. ಇದ್ರಾಗೆ ಹುಸಪ್ಪ ಹುಸಪ್ಪ ಹುಸಪ್ಪ
ಹಂಗೆ ಹೆಚ್ಕೊಂಡ್ಬಿಡ್ತೀನಿ ನೀರೊಳಗೆ ಹೆಚ್ಚಿ ತೊಳೆದ್ಬಿಡ್ತೀನಿ ಬೇಷನಿ ನೀರು. ಅದಕ್ಕೆ ಐಸ್ ಕ್ರೀಮ್ ಕೋಲ್ಡ್ ಕೇಸ್ ಒಂದು ಅರ್ಧ ತಿಂದುಬಿಟ್ಟಿದ್ದೀನಿ ನಾನು, ಸ್ವೀಟ್ಸ್ ಕ್ರೇವಿಂಗ್ ಆಗಿ. ಸ್ವೀಟ್ ಏನಂತ ರೈಸ್ ಅದು ಫ್ರೆಂಡ್ಸ್. ಏನಕ್ಕೆ ನಾನು ನನ್ನ ಮಗಳು ಸಕ್ಕರೆ ತಿಂತಾ ಇದ್ದೀವಿ ಅಂತಂದರೆ, ನಂದು ರಾಣಿ ಕನ್ನಡ ವ್ಲಾಗ್ಸ್ ಏನು ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಇದೆಯಲ್ಲ, ಅದಕ್ಕೆ 10K ಫಾಲೋವರ್ಸ್ ಆಗಿದ್ದರು. ಆ ಒಂದು 10K ಫಾಲೋವರ್ಸ್ ಆದ ಒಂದು ಖುಷಿಗೆ ಬಾಯಿ ಸಿಹಿ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇದು ನನ್ನ ಒಂದು ಔಟ್ಫಿಟ್ ಹೀಗಿದೆ ನೋಡಿ, ಹೇಳಿಲ್ಲ ನೋಡಿ, ಇದನ್ನು ಔಟ್ಫಿಟ್ ಚೆನ್ನಾಗಿ ಕಾಣುತ್ತೆ. ಚೆನ್ನಾಗಿದೆ. ಇದೊಂದೇ ಸ್ಟೈಲ್ ಯಾವಾಗ ಮಾಡೋದು. ನಂಗೆ ಈ ಥರ ಸ್ಟೈಲ್ ಈ ಥರ ಮಾಡೋದು ನಂಗೆ ತುಂಬ ಇಷ್ಟ. ಹಿಂಗೆ ಅದಕ್ಕೆ ಮಾಡ್ತಾರೆ. ಲಿಂಕ್ ಎಲ್ಲ ಕೊಟ್ಟಿದ್ಯಾ? ಇರೋದು ಲಿಂಕ್ ಕೊಟ್ಟಿದ್ಯಾ? ಇದ್ರದ್ದು ಲಿಂಕ್ ಸಿಗುತ್ತೆ, ಬೇಕಿದ್ರೆ ಇದ್ರದ್ದು ಲಿಂಕ್ ಸಿಗುತ್ತೆ, ಇದ್ರದ್ದು ಲಿಂಕ್ ಸಿಗುತ್ತೆ ಫ್ರೆಂಡ್ಸ್. ಇದು ಟಾಪ್ದು ಹಾಗೆ ಈ ಪ್ಯಾಂಟ್ದು ಲಿಂಕ್ ಕೊಟ್ಟಿದ್ದೀನಿ. ಯಾಕಂದರೆ ಹೊಸ ನೀವು ಸಿಗ್ತಿರಲ್ವಾ, ಅವರಿಗೂ ಕೂಡ ಆಸೆ ಆಗ್ಬೋದು. ಈ ಒಂದು ಪ್ಯಾಂಟ್, ಈ ಒಂದು ಟಾಪು ಏನಿಲ್ಲ ಟಾಪು, ಅದಕ್ಕೆ ಪ್ಯಾಂಟು ಹಾಗೆ ಟಾಪ್ದು ಲಿಂಕ್ ಕೊಟ್ಟಿರ್ತೀವಿ. ಹೋಗಿ ಸಪೋರ್ಟ್ ಮಾಡಿ, ಪಿನ್ ಮಾಡಿರ್ತೀವಿ ಕಮೆಂಟ್ ಬಾಕ್ಸಲ್ಲಿ. ನೀವು ಕೂಡ ಇಷ್ಟಾದರೆ ಟ್ರೈ ಮಾಡಿ. ಸಕ್ಕತ್ತಾಗಿದೆ, ನನಗೆ ತುಂಬ ಇಷ್ಟ. ಸಕ್ಕತ್ತಾಗಿದೆ, ಗಾಳಿ ಸಕ್ಕತ್ತಾಗಿ ಬೀಸ್ತಾ ಇದೆ. ಏನು ಮಾಡ್ಕೊಬಿಡೋಕೆ, ನಾನು ಗಾಳಿ ಬೀಸ್ತಾ ಇರೋದ್ರೆ ಇಲ್ಲಿ ಮಾತೇ ಕೇಳ್ತಾ ಇಲ್ಲ. ವಾಯ್ಸ್ ಓವರ್ ಆಗಿಲ್ಲ ಅಂತಷ್ಟೇ. ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಅಷ್ಟೇ. ಲೆಕ್ಕವಾದ ಹಂಗೆ ಆಗಿತ್ತು, ಹಿಂಗೆ ಗಾಳಿ ಬೀಸ್ತಾ ಇತ್ತು. ಹಿಂಗೆ ಗಾಳಿ ಬೀಸ್ತಿತ್ತು. ಇನ್ನು ಅಲ್ಲಿ ನೀರು ಜಾಸ್ತಿ ಬರುತ್ತೆ. ಸ್ವಲ್ಪ ಕಂಡ ಇಲ್ಲಿಂದ ಇತ್ತಾಗ ಹೌದು. ಫ್ರೆಂಡ್ಸ್ ಏನು ಗೊತ್ತಾ, ನನಗೆ ನೀವು ನನಗೆ ಸ್ವಲ್ಪ ಗಾದೆಗಳು ಇದ್ರೆ ಗಾದೆಗಳು ತಿಳಿಸ್ಕೊಡ್ತೀರಾ. ಅದನ್ನೇ ಹೇಳ್ತಾರಲ್ಲ, ಗಾದೆ ಮಾತು ಸುಳ್ಳಾದ್ರೂ ವೇದ ಸುಳ್ಳಾಗಲ್ಲ ಅಂತ ಏನೋ ಹೇಳ್ತಾರೆ. ನನಗೆ ಗಾದೆಗಳು ಸಖತ್ತಾಗಿ ಬರೋವಾಗ ಮಾತಿಗೆ ಒಂದೊಂದು ಗಾದೆ ಹೇಳ್ತಿದ್ದೆ. ಇವಾಗ ಗಾದೆಗಳೆಲ್ಲ ಮರೆತು ಹೋಗ್ಬಿಟ್ಟಿದ್ದಾವೆ. ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಏನಾದರೂ ಗಾದೆಗಳು ಗೊತ್ತಿದೆ ತಿಳಿಸಿ, ಅದ್ರ ಬಗ್ಗೆ ಮಾತಾಡವ. ಯಾಕೆ ಅಂದರೆ ಇವಾಗ ಒಂದು ಜಸ್ಟ್ ಒಂದು ಗಾದೆ ಹೇಳಿದೆ. ಏನಂದರೆ ಕೆಲವರು ಏನೋ ನನ್ನ ವೆಯ್ಟ್ ದಪ್ಪ ಇರೋದ್ರ ಬಗ್ಗೆ ಏನೋ ಮಾತಾಡಿದ್ರು. ಅದಕ್ಕೆ ಹೇಳಿದೆ, ಕಣ್ಣಾರೆ ಕಂಡು ಪ್ರಮಾಣಿಸಿ ನೋಡಬೇಕು. ನಾನು ಯಾಕೆ ಸಣ್ಣ ಆಗಿದೆ, ಈಗ ಮತ್ತೆ ತಿರ್ಗ ದಪ್ಪ ಆಗಿದ್ದೀನಲ್ಲ ಯಾಕೆ, ಅಥವಾ ಪ್ರೀವಿಯಸ್ ಬ್ಲಾಗ್ ಫುಲ್ ನೋಡಿ ಗೊತ್ತಾಗುತ್ತೆ. ನಾವು ಅಡುಗೆ ಮಾಡ್ಕೊತಿದ್ದೆ 3 ಗಂಟೆಗೆ, ಇನ್ನೊಂದು ಇಲ್ಲಾಂದರೆ ಟೈಮ್ ಊಟ ಮಾಡ್ತಾಯಿದ್ದೀನಿ. ಹಂಗಾಗಿ ಅಲ್ಲಿ ನಾನು ಅಡುಗೆ ಮಾಡೋದು ಹೋಟ್ಲಿಂದ ತಂದು ತಿನ್ನೋದು, ಅದೇ ರೀತಿ ಮಲ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಿದ್ದೆ. ಇಲ್ಲಾಂದ್ರೆ ಯಾವುದೋ ಒಂದು ರೆಸಿಪಿ ಮಾಡ್ಬಿಡೋದು, ಸುಮ್ಮನೆ ಆಗ್ಬಿಡೋದು, ಹಿಂಗೆ ಮಾಡ್ತಿದ್ದೆ. ಹಾಗಾಗಿ ತುಂಬ ಸಣ್ಣ ಆಯಿತೆ. ಕಾರಣ ತುಂಬ ರೀಸನ್ಸ್ ಇರ್ತವೆ. ನಿಮ್ಗೆ ಏನೋ ತಿಳಿದಿದ್ದೇನೋ ಹೇಳಕ್ಕೆ ಹೋಗ್ಬೇಡಿ. ಯಾರನ್ನ ಒಬ್ಬರು ನೋಡ್ಬಿಟ್ಟು ಇಷ್ಟು ಮುಖ ನೋಡಿ ಮನ ಹಾಕ್ಬಿಡಂತ ಹಾಡು ಹೇಳಿಲ್ವಾ ಅಣ್ಣವರು, ಅಲ್ಲ ಅಣ್ಣವ್ರ ಮಗ ವಿಶ್ವರಾಜ್ಕುಮಾರ್ ಅಲ್ಲ, ಮುಖ ನೋಡಿ ಇಷ್ಟುದ್ದ ಅದಿಷ್ಟು ಅಂತ ಹಳೆಬಾರದು. ನೀವು ಕೂಡ ಸ್ವಲ್ಪ ಬುದ್ಧಿ ತಿಳ್ಕೊಂಡು ಮಾತಾಡಿ. ಮುಖ ನೋಡಿದ ತಕ್ಷಣ ಏನಂತ ಡಿಸಿಷನಿಗೆ ಯಾವುದಕ್ಕೂ ಬರ್ಬಾರ್ದು. ನೀವು ಏನಂತ ಡಿಸಿಷನ್ ತೊಗೊತೀರಾ, ಮುಖ ನೋಡಿದ ತಕ್ಷಣ ಏನು ಹೇಳೋದಕ್ಕಾಗಲ್ಲ. ಗುಣ ನೋಡಬೇಕು, ಗುಣ ನೋಡಿ ಅಳಿಬೇಕು. ನಿಮಗೆ ಒಳ್ಳೆಯದು ಅಂತ ಹೇಳೋದಕ್ಕೆ ನಿಮಗೆ ಹೊಟ್ಟೆ ಕಿಚ್ಚು ಬಂತು, ಅಥವಾ ಹೊಟ್ಟೆಗೆ ಹೇಳೋದಕ್ಕೆ ಮನಸ್ಸು ಬಂದಿಲ್ಲ, ಹೊಟ್ಟೆ ಕಿಚ್ಚಿಂದ ಒಳ್ಳೇದು ತುಂಬ ಚೆನ್ನಾಗಿದೆ, ಒಳ್ಳೇದಪ್ಪ ಹಾಗೆ ಹೀಗೆ ಅಂತ ಹೇಳೋದಕ್ಕೆ ಬಾಯಿ ಬಂದಿಲ್ಲ ಅಂತ ಬಾಯಿ ಮುಚ್ಕೊಳ್ಳೋದು ಎಲ್ಲ ಓಪನ್ ಮಾಡಬಾರ್ದು. ಬಂದ್ಬಿಟ್ರೆ ಗಬ್ಬುನಾದ ಸ್ಮೆಲ್ ಬರ್ತೈತೆ. ಬಾಯಿ ತೊಳೆದಿಲ್ಲ ಅನ್ಸುತ್ತೆ. ಚೆನ್ನಾಗಿ ಹಾಕಿ ಉಪ್ಪು ಹುಣ್ಸೆಣ್ಣು ಹಾಕಿ, ಅದು ಬಗ್ಲಿಲ್ಲ ಅದು ಉಪ್ಪು ಹುಣ್ಸೆಣ್ಣು ಮೆಣಕೆ ಚೂರು ಎಲ್ಲ ಹಾಕಿ ನೀಟಾಗಿ ತಿಕ್ಬಿಡಿ. ಬಾಯಿ ವಾಸನೆ ಹೋಗುತ್ತೆ, ಗಬ್ಬನಾದನು ಹೋಗುತ್ತೆ. ಎಲ್ಲ ಬಿಡಬಾರ್ದು ಹಿಂಗೆಲ್ಲ. ಫ್ರೆಂಡ್ಸ್, ನಾವು ಕೂಕುವರಿನ ತೋರಿಸೋದಿಲ್ಲ. ಇಲ್ಲಿ ನಮ್ಮ ಕೂಕು ಹೆಂಗೆ ಗೊತ್ತಾ, ನಮ್ಮ ಕೂಕು ನೋಡಿ ಕೈ ಕಾಣ್ತಿದ್ದೆ, ಆದರೆ ಹೊಟ್ಟೆ ಕಾಣ್ತಿಲ್ಲ. ಯಾಕೆ ಅಂತಂದರೆ ನಮ್ಮ ಕೂಕು ನೋಡಿ ಇಲ್ಲಿದೆ ನಮ್ಮ ಕೂಕು ಮರಿ ಮಾತಾಡೋದಿಲ್ಲ ಅಂತೆ ಫ್ರೆಂಡ್ಸ್. ಮಾತಾಡ್ತೀನಿ, ಆದರೆ ಡ್ರೆಸ್ ಆಗಿಲ್ಲ, ಮೇಕಪ್ ಮಾಡ್ಕೊಂಡಿಲ್ಲ. ನಾನು ತೋರ್ಸೋದಿಲ್ಲ. ಯಾಕಂತಂದರೆ ಗೊತ್ತಿಲ್ಲ. ಇಲ್ಲೇ ಅಂತಂದೇಳಿ ಅಂದರೆ ಅವಳು ಬಟ್ಟೆ ಬಿಟ್ಟು ಬಂದಿರೋದೇ ಮೇನ್ ಬಂದಿರೋದು. ಇವಾಗ ಬಟ್ಟೆ ಬಿಟ್ಟು ಬಂದಿರೋಂಥದ್ದು ಪ್ರಾಬ್ಲಮ್ ಆಗಿರೋದು. ಮೊನ್ನೆ ಒಂದು ಯಾವುದೋ ಒಂದು ಸೈಜ್ ಬಂತು, ಬಿಡೋದು ಸೈಜು ಫಿಟ್ ಆಗಲಿಲ್ಲ ಅಂತದ್ದು ವಾಪಸ್ ಮಾಡಿದ್ವಾ. ಸರಿ ಇರಲಿಲ್ಲ, ತುಂಬ ಸಣ್ಣ ಸೈಜ್ ಕೊಟ್ಟಿದ್ರು. ಹಂಗಾಗ್ಬಿಟ್ಟು ಅವನು ಹಾಕೊಳ್ಳೋದಕ್ಕಿಲ್ಲ. ಒಂದೆರಡು ದೊಡ್ಡವಿದ್ದು ಅಂತ ಅವ್ನು ಇಸ್ಕೊಂಡು ಹಾಕೊಂಡಿದ್ದಾಳೆ. ಬಟ್ಟೆದ ಪ್ರಾಬ್ಲಮಿಂದ ಅವಳು ಹೇಗಿರೋದು ಹಾಕೊಂಡಂಗೆ ಬರೋದಿಲ್ಲ ಅಂತ. ಕೋಕು ಮರಿದು ನನ್ನ ಮಗು ನಾಯಿವರಿ ಫ್ರೆಂಡ್ಸ್ ನೋಡಿ ಕೈಯೆಲ್ಲ ವ್ಲಾಗ್ ಮಾಡ್ತಾಯಿದ್ದೆ. ಕೈಯೆಲ್ಲನೇ ಇವತ್ತು ವ್ಲಾಗ್ ಕಂಪ್ಲೀಟ್ ಮಾಡ್ತಿದ್ದೆ. ಅಮ್ಮನ ಪಪ್ಪ ಇದು ಅಮ್ಮನ ಕೂಕು. ಚಿನ್ನಮದು ಬಂಗಾರಿ ಜ್ಞಾನವಿ, ನನ್ನ ಮಗಳು ಜ್ಞಾನವಿ. ಎಲ್ಲ ಕಮ್ಮಿ ಅದು. ಚೋಪ ಐತೆ, ಚೋಪ ಜೋರಾಗಿ ಹಿಂಗೆ ಅಲ್ಲಾಡ್ರೆ ತಲೆ ಬರುತ್ತೆ. ಅಲ್ಲಾಡೆ ತೋರಿಸ್ತಲ್ಲ ಯಾಕಮ್ಮ.
ನಿಮ್ಗೆ ಗೊತ್ತಾಗಬೇಕಲ್ಲ. ಅಲ್ಲಿರೋ ತಲ್ಲ ಜಾಸ್ತಿ ನಿಮಗೆ ತಲ್ಲ ಬರಲ್ಲ. ಹೆಂಗ್ ಅಲ್ಲಿರೋ ತಲ್ಲ ಬರ್ತವೆ ನಿಮ್ಗೆ ಅಂತನೂ ಕಮೆಂಟ್ ಆಗ್ತಿರಲ್ಲ ಕೆಲವರು. ಅದಕ್ಕೆ ಅಲ್ಲಡೆ ತೋರಿಸಿ ತಲ್ಲ ಬರುತ್ತಲ್ಲ. ಅಲ್ಲಡೆನೇ ತೋರಿಸಿನಿ ನಿಮ್ಗೆ ಹಿಂಗಂತೂ ತೋರಿಸಿ ಒಂದು ಶೇಡ ತಲ್ಲ ಬಂದರೂ ಕೂಡ ನಾವು ಏನಾದರೂ ಅದಕ್ಕೇನೋ ಪ್ರಿಪ್ರೇಷನ್ ತಗೊಳ್ಳೋಣ, ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ತಲ್ಲ ಕಮ್ಮಿ. ಬಟ್ ನಿಮಗೆ ಕ್ಲಿಯರಿಟಿ ಕೊಡಬೇಕಲ್ಲ. ನೋಡಿ ನೋಡಿ ಕೊತ್ತಿಂಬರಿ ಉಂಗುರ ನೋಡಿ ಹೇಗಿದೆ, ಚಿನ್ನದಲ್ಲ ಅದು, ತಾಮ್ರದ್ದು. ಪಂಚಲೋಹ ಹೌದು. ಕೊಕ್ಕನಾಯಿದು ಅಮ್ಮನದು ಕೊಕ್ಕನಾಯಿ ಫ್ರೆಂಡ್ಸ್. ಇದು ಕಂಡಿದ್ದು ನಾನು ಸ್ವಲ್ಪ ಕಂಡದ್ದು ಅಲ್ಲಿ ಫ್ರೆಂಡ್ಸ್. ನೋಡಿರ ಕುಕ್ಕನಾಯಿ ಬಟ್ಟೆ ಯಾವುದೋ ಸಾಕೊಂಡಿದೆ ಅಂತ ನೋಡಿದ್ರಾ? ನಾನು ಜೋರಾಗಿ ಆಕ್ಷನ್ ಮಾಡಿ ಮಾತಾಡೋ ತಲೆನೋ ಬರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಜೋರಾಗಿ ಹೀಗೆಲ್ಲ ಆಕ್ಷನ್ ಮಾಡ್ತಾ ಇಲ್ಲ. ಹಂಗೆ ನನಗೆ ಇದಕ್ಕಿದ್ದಂಗೆ ತಲ್ಲೋ ಬಂದುಬಿಟ್ರೆ ಹಂಗೆ ಮನುಜನ ಒಂದು ತಲ್ಲೋ ಬಂದಿತ್ತು. ಏನಂದರೆ ವಾಂತಿ ಆಗೋಷ್ಟು ತಲ್ಲೋ ಬಂತು. ಯಾರಿಗೆಲ್ಲ ಆ ಥರ ಆಗುತ್ತೆ ನೋಡಿ ಕಮೆಂಟಲ್ಲಿ ತಿಳಿಸಿ. ಅದಕ್ಕೇನು ಪರಿಹಾರ ಅಂತಂದರೆ ನೀವು ಏನು ಮಾಡಬೇಕಪ್ಪ ಅಂತ ಅದಕ್ಕೊಂದು ಟಿಪ್ ಹೇಳ್ತೀನಿ ತಲೆನೋವಿಗೆ. ಅದನ್ನೇನು ರೆಮಿಡಿ ನಾನು ವೀಡಿಯೋ ಶೇರ್ ಮಾಡ್ಕೊಂಡಿಲ್ಲ, ನನ್ನ ಮಗಳು ಮಾಡ್ಕೊಂಡಿದ್ದು. ಇಲ್ಲೂ ಕೂಡ ಅದನ್ನು ನಾನು ತೆಗೆದುಕೊಂಡೆ. ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಏನಪ್ಪ ಅಂತಂದರೆ ಹಾಲಿಗೆ ಶುಂಠಿ ಹಾಕ್ಬಿಟ್ಟು ಮೆಣಸಿನ ಹಾಕ್ಬಿಟ್ಟು ಮೆಣಸನ್ನು ಪುಡಿ ಮಾಡಿ ಹಾಕೋದು. ತಲೆನೋವು ಕಡ. ಆದರೆ ಅವೆಲ್ಲನೂ ಒಂದೇ ಸರಿ ಹಾಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕೂಸಕ್ಕೆ ಹೋಗ್ಬಿಡ್ರಿ. ಯಾಕಂತಂದರೆ ಹಾಲು ಚಾನ್ಸ್ ಇರುತ್ತೆ. ಫಸ್ಟು ಸ್ವಲ್ಪ ನೀರಿಗೆ ಅವಳು ಮೇಕಪ್ ಹಾಕೊಂಡಿಲ್ಲ ಅದಕ್ಕೆ ತೋರಿಸ್ತೇನಾಗ. ಏನು ಗೊತ್ತಾ, ಅಲ್ಲಿ ಸೌಂಡ್ ಡಿಸ್ಟರ್ಬೆನ್ಸ್. ಬಟ್ ಅಲ್ಲಿ ಮನೆ ಏನೋ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ನೀರಿಗೆ ನನ್ನ ವಯಸ್ಸನ್ನು 1.2ಗೆ ಓಡಿಸ ಲೀಡ. ಏನಂದರೆ ಸ್ವಲ್ಪ ನೀರಿಗೆ ಶುಂಠಿ ಜಜ್ಕೊಂಡು, ಅರಿಶಿನ, ಸ್ವಲ್ಪ ಸಕ್ಕರೆ, ಆಮೇಲೆ ಇದು ಏನದು ಮೆಣಸನ್ನ ಪುಡಿ ಮಾಡಿಬಿಟ್ಟು ಒಂದು 4, 5, 6, 7 ಅಷ್ಟು ತಗೊಂಬಿಟ್ಟು ಪುಡಿ ಮಾಡಿ ಚೆನ್ನಾಗಿ ಕುದಿಸ್ರಿ. ಅದು ಅಂಶ ಬರುತ್ತಲ್ಲ ಎಲ್ಲೋ ಕಲರು ಬರೋವರೆಗೂ. ಆಮೇಲೆ ಅದಕ್ಕೆ ಲಾಸ್ಟಿಗೆ ಇನ್ನೇನು ಸೋಸ್ತೀವಿ ಅನ್ನುವಾಗ ಮಾತ್ರ ನೀವೆಷ್ಟು ಕುಡಿತೀರಾ, ಒಂದು ಅರ್ಧ ಲೋಟನ 1 ಲೋಟ ಫುಲ್ ಕುಡಿತೀರ ನೋಡ್ಕೊಂಡು ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಒಂಥರ ಗಟ್ಟಿ ಅದೇ ಪಾಯಸ ಥರ ಫೀಲ್ ಬರುತ್ತಲ್ಲ, ಇರತ್ತಲ್ಲ ನಮಗೆ ವಾಮಿಟ್ ಆಗೋ ಚಾನ್ಸ್ ಇರುತ್ತೆ. ಮಂದ ಆದರೆ ಆದಷ್ಟು ಸ್ವಲ್ಪ ನೀರೇ ಇರಲಿ. ಮಾಮೂಲಿ ಟೀ ಕಾಫಿ ಕುಡಿತೀರ ಅದೇ ಕನ್ಸಿಸ್ಟೆನ್ಸಿಗೆ ಆದಷ್ಟು ನೀರಾಗೆ ಮಾಡ್ಕೊಳ್ಳಿ. ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ತಕ್ಷಣಕ್ಕೆ ಸೋಸ್ಬಿಟ್ರಿ. ಜಾಸ್ತಿ ಕುದಿಸೋಕೆ ಹೋಗ್ಬಿಟ್ರಿ, ಹಾಲು ಹೊಡ್ತಗೋ ಚಾನ್ಸ್ ಇರುತ್ತೆ ಶುಂಠಿ ಹಾಕೋದು ಕಾರಣ. ಸೊ ಹಂಗೆ ಮಾಡ್ಕೊಂಡು ಕೊಡು ನೋಡಿ, ಖಂಡಿತ ಕಮ್ಮಿ ಆಗುತ್ತೆ. ಬಟ್ ಕೆಲವ್ರಿಗೆ ಅದು ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗಲ್ಲ. ನೋಡಿ ಒಗ್ಗುತ್ತು ಅಂತಂದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬೇರೆದೇನೋ ಪ್ರಿಕಾಷನ್ಸ್ ತಗೊಳ್ಳಿ. ಇಲ್ಲ ಅದು ನನಗೆ ಒಗ್ಗುತ್ತು ಅಂತಂದರೆ ಅದು ಆ ಒಂದು ಏನು ಹೇಳ್ತಾರಲ್ಲ ಅದನ್ನು ಕಷಾಯ ಅಂತಲೇ ಹೇಳ್ಬೋದು. ಕಷಾಯ ತಲೆನೋವಿನ ಕಷಾಯ ಅಂತಲೇ ಹೇಳ್ಬೋದು. ಈ ಕಷಾಯ ಕುಡಿದಾಗ ಫಟಾಫಟ್ ಅಂತ ನಮ್ಮ ತಲೆನೋವು ಬಿಟ್ಟಿತ್ತು. ಬಟ್ ಅದು ನನಗೆ ಬರೋ ಅಂಥ ತಲೆನೋವು ಮಿಂಡ್ರಿ ತಲೆನೋವು ಬರುತ್ತೆ. ಅದು ಸಾಮಾನ್ಯಕ್ಕೆ ಬಗ್ಗಂಥದ್ದಲ್ಲ, 7 ಮಿನಿಟ್ 14 ಮಿನಿಟ್ ಆ ಥರದ ತಲೆನೋವು ಬರುತ್ತೆ. ಅದು ಬಟ್ಟೆ ಎಲ್ಲ ಕಟ್ಕೋಬೇಕಾಗುತ್ತೆ. ಒಂದು ದಿನ ಫುಲ್ ನೈಟ್ ಫುಲ್ಲು ಎಚ್ಚರಿಕೆಯಲ್ಲಂಗೆ ನಿದ್ದೆ ಮಾಡಬೇಕಾಗುತ್ತೆ. ಒಂದಿನ ಫುಲ್ಲು ನಂಗೆ ನಿದ್ದೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಮಿನಿಮಮ್ ತಲೆನೋವು ಹೋಗ್ಬೇಕು ಅಂದರೆ ಮತ್ತೆ ತಿರುಗಿ ಇಲ್ಲಿ ವಿಕ್ಸ್ ಹಚ್ಚಬೇಕಾಗುತ್ತೆ. ಒಂದು 5-6 ಸಲ ದಿನಕ್ಕೆ ನೋಡ್ಕೊಂಡು ವಿಕ್ಸ್ ಹಚ್ಚಬೇಕು, ಬಟ್ಟೆ ಬಿಗಿಬೇಕು, ಕಷಾಯ ಕುಡಿಬೇಕು, ಆಮೇಲೆ ಮೇಲೆ ಒಂದು 2-3 ಸಲ ಕಾಫಿ ಕುಡಿಬೇಕು. ನನಗೆ ಇಷ್ಟೆಲ್ಲ ಮಾಡಿದ್ರೆ ತಲೆನೋವು ಬಿಡುತ್ತೆ. ಅದಕ್ಕೋಸ್ಕರ ಇದು ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಬರುತ್ತೆ. ಹಂಗೆ ಅಷ್ಟೇ ಬಂತು ಅಂದರೆ ಇಷ್ಟೊಂದು ಮಿಂಡ್ರಿ ಆಟ ಆಡುತ್ತೆ ಅಂತ ತಲೆನೋವು ಬಂದರೆ. ಅದಕ್ಕೋಸ್ಕರ ಇದಕ್ಕೆಲ್ಲ ಬಗ್ಗಲ್ಲ. ಸುಮ್ಮನೆ ಲೈಟಾಗಿ ತಲೆನೋವುತ್ತಿತ್ತು ಅಂದರೆ ಚಿಟಿ ಅಂತ ಇದೆಪ್ಪ, ಒಳ್ಳೆ ಶೀತ ಥರ ಏನೋ ಒಂಥರ ಘಾಟ ಕೊಡ್ತಾ ಇದೆ ನನಗೆ ತಲೆನೋವು ಅಂತಂದರೆ ಇದು ನಮ್ಮ ಕುಕ್ಕು ಹೇಳಿದ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು. ನಾನು ಒಂದು ಆಟವನ್ನು ಆಡುತ್ತಿದ್ದೆ ಸಣ್ಣವಳಿದ್ದಾಗ. ಇಲ್ಲಿ ಆ ಆಟ ಆಡಲಿಕ್ಕೆ ಬಾಕ್ಸ್ ಇದೆ ಅಲ್ಲ, ಕುಂಟೆಬಿಲ್ಲೆ ಆಟ ಆಡೋ ಬಾಕ್ಸ್ ಇದೆ ನೋಡಿ. ನಾವು ಸಣ್ಣರಿದ್ದಾಗ ಕುಂಟೆಬಿಲ್ಲೆ ಆಡ್ತಾ ಇದ್ವಿ. ಈ ಥರದ್ದೊಂದು ಬಾಕ್ಸ್ ಹಾಕ್ಕೊಂಡ್ಬಿಟ್ಟು 4 ಮನೆ ಬಾಕ್ಸ್ ಕಪ್ಪು ಹಾಂ ಪಿಚ್ಚೆನಾ ಪಿಕ್ಕನ ಪಚ್ಚೆ ಏನ ಹಾಂ ಹುಷಾರ. ಇಲ್ಲ ಅದು ಹೋಯ್ತು ಅಂತಂದರೆ ಈಗ ಇಲ್ಲ ಈ ಮನೆಯಿಂದ ಈ ಮನೆ ಬಂತು ಅಂತಂದರೆ ಇಲ್ಲ
ಅದು ಹೆಂಗೆ ಇರುತ್ತೆ ಕಣಮ್ಮ, ಇಲ್ಲಿಂದ ಏಕ್ತಾವ್ ನಾವು ಇಲ್ಲಿಗೆ ಒಂದೇ ಕಾಲಾಗಿ ಜಂಪ್ ಮಾಡ್ಬೇಕು ಹಿಂಗೆ. ಅದು ಹಣ್ಣಾಗಿದ್ರೆ ಮಾತ್ರ, ಹಣ್ಣಾಗಿದ್ರೆ ಮಾತ್ರ. ಅವ್ರು ಯಾರು ಹಣ್ಣು ಮಾಡ್ತಾರೆ, ಹಣ್ಣು ಮಾಡಿದಾಗ ಇಂಟು ಹಾಕ್ತಾರೆ, ಅದನ್ನ ನಾವು ಇಲ್ಲಿಂದ ಅಲ್ಲಿಗೆ ಎಗಸ್ಕೊಂಡು ಹೋಗ್ಬೇಕು. ಹಾಂ, ಆ ಥರ ಆ ಥರ. ಆ ಥರ ಮುಂಚೆ ಒಂದು ನಾವು ಆಟ ಆಡೋದಕ್ಕಿಂತ ಮುಂಚೆ 4 ಮನೆ ಇರೋವಲ್ಲ, 4 ಮನೆನ 4 ಮನೆ 6 ಮನೆ, ಹಾಂ 4 ಮನೆ ಮೈಸೂರು ಮನೆ ಅಂತ ಆಟ ಆಡ್ತಿದ್ವಿ. ಹೌದಾ? ಮೈಸೂರು ಮನೆ ಅಂತೆಲ್ಲ ಆಟ ಆಡೋದು. ಕತ್ಲೆ ಕಡೆ ಇಲ್ಲಿಂದ ಒಂದು 3 ಮೆಟ್ಟು ಇರುತ್ತೆ, ಅದಾದ್ಮೇಲೆ 2 ಮನೆ. ಅದು ಮೈಸೂರು ಮನೆ ಅಲ್ಲ, ಇದು ಏರೋಪ್ಲೇನ್ ಅಂತ ಆಟ ಆಡ್ತಿದ್ವಿ. ಮೈಸೂರು ಮನೆ ಅಂತ ಹೇಳ್ತಿದ್ವಿ. ಹೌದಾ? ಫಸ್ಟಿಗೆ ಸ್ಟಾರ್ಟಿಂಗು ಒಂದು 3 ಬಾಕ್ಸ್ ಇರೋದು, ಆಮೇಲೆ 2 ಬಾಕ್ಸು, ಆಮೇಲೆ 1 ಬಾಕ್ಸು, ಆಮೇಲೆ 2 ಬಾಕ್ಸು, ಆ ಥರ. ಇನ್ನೊಂದು ಆಟ ಆಡೋಕ್ಕಿಂತ ಮುಂಚೆ ನಾವು ಅದರ ಮನೆಗಳಲ್ಲಿ ಒಂದು ಮನೆ ನಮ್ಮದು ಅಂತ ತಗೊಂತಿದ್ವಿ. ತಕ್ಕಂತ ತಕ್ಷಣಕ್ಕೆ ಅಲ್ಲಿಗೆ ಹೋದ ಮಾತ್ರ ನಾವು 1 ಕಾಲು ಅಷ್ಟೇ ಕುಂಟಂಗಿಲ್ಲ, 2 ಕಾಲು ಬಿಡ್ಕೋಬೋದು ಅವಾಗ ನಾವು, ಯಾಕೆ ನಮ್ದಾಗಿರುತ್ತೆ ಮನೆ ಅಂತ. 3 2 ನಾನು ತೋರಿಸ್ತೀನಿ ಹೇಗಂದರೆ, ಹಾಂ ಫಸ್ಟು ಒಂದು ಮನೆ, ಹಾಂ 1 2 3, ಹಾಂ ಎಂತ ಬರಲ್ಲ, ಏನು ಮಾಡ್ಕೊಂತ ಒಂದು ಮನೆ, ಆಮೇಲೆ 2 ಮನೆ, ಆಮೇಲೆ 3 ಮನೆ. 3 ಬಂದಾಗ ಎಷ್ಟು ಆಗ್ಬಿಡೋದು. ಆಗ ಇನ್ನೊಂದು ಮನೆ ಬರುತ್ತೆ ಅಂತ ಜಾಗ ಇಲ್ಲ, ತೋರಿಸ್ತೀನಿ ಅಷ್ಟೇ. ಇಲ್ಲಿ 1 ಮನೆ ಬರುತ್ತೆ, ಹಿಂಗೆ ಚೆಕ್ ಮಾಡಿ ಹೋಗೋದು. ಆಯಿತು. ಚೆನ್ನಾಗಿ ಆಡ್ದಮ್ಮ. ನೀನು ಕೂಡ ಆಡ್ತಿದ್ರಿ ಆ ಥರ? ಹೌದು, ನಾವಾಗ ಆಡ್ತಿದ್ದೆ. ಹೇಗಂದ್ರೆ ಮೈಸೂರು ಮನೇಲಿ ಆಡ್ತಿದ್ರಿ, ಕುಂಟಬಿಲ್ಲೆ ಆಡ್ತಿದ್ರಿ. ಬಟ್ ಅದು ಮೈಸೂರು ಮನೆ ಅಂತ ಗೊತ್ತಿರಲಿಲ್ಲ, ಏರೋಪ್ಲೇನ್ ಅಂತ ಅನ್ನೋರು ಅದನ್ನು. ನಾವು ಮೈಸೂರು ಮನೆ ಅಂತಿದ್ವಿ. ಹೌದಾ? ಅದೇ ಮನೆ. ಏರೋಪ್ಲೇನ್ ಆಟ ಫಸ್ಟಿಗೆ 3 ಮನೆ ಬರುತ್ತೆ, 2 1 2. ನೀವು ಕೂಡ ಆಡ್ತಿದ್ರಾ? ಮೈಸೂರು ಮನೆ, ಕುಂಟಬಿಲ್ಲೆ ಅಂತೇಳೆಲ್ಲ ಆಡ್ತಿದ್ರಾ? ಅದು ಪಚ್ಚೆ ಎಲ್ಲ ಹಾಕ್ಬಿಟ್ಟು ಆಡೋದು. ನಾವೊಂದು ಸೊಕ್ಕ ಆಡ್ತಿದ್ವಿ. ಆಮೇಲೆ ಇನ್ನೊಂದು ಕೋಲಲ್ಲಿ ಜಂಪಟ ಆಡ್ತಿದ್ವಿ. ಕೋಲಲ್ಲಿ ಅರಿಗಾರನ ಹಣ್ಣು ಮಾಡ್ಕೊಂಡು ಗೆದ್ರು ಅಂದ್ರೆ ಇಂಥವ್ರಿಗೆ ಹಾಕ್ಬಿಡೋರು, ಅದು ನಾವು ದಾಟ್ಕೊಂಡು ಹೋಗ್ಬೇಕು. ಎಷ್ಟು ಮನೆ ಯಾರು ಹಣ್ಣು ಮಾಡ್ತಾರೋ ಅವ್ರು ವಿನ್ನರ್ ಅಂತ ಅಂತಾರೆ. ಆ ಥರ ನಾವು 1 ಮನೆ ಮಾಡಿದ್ರೆ ನಾವು 3 ಮನೆ ಮಾಡಿದ್ರೆ ವಿನ್ನರ್ ಅಂತ ನಾವು ಸೋತ್ವಿ ಅಂತ. ಇನ್ನೊಂದು ಆಟ ಇತ್ತು, ಆಯ್ತಾ, 5 ಕಲ್ಲು ಬರ್ತಾವಲ್ಲ, ಅರೆ ಒಂದು ಕೈ ಇಟ್ಬಿಟ್ಟು ಹಿಂಗೆ ಹಾಕೋದು, ಹಿಂಗೆ ಹಾಕೋದು. ಅದೇ ನೆಕ್ಸ್ಟ್ ವ್ಲಾಗಲ್ಲಿ ಹೇಳುವ, ಓಕೆನಾ? ಇವಾಗಲೇ ಎಂತ ಆಗುತ್ತೆ, ಚೆನ್ನಾಗಿತ್ತಪ್ಪ. ನಾವು ಇನ್ನೊಂದು, ಈಗ ನಾವೊಂದು ಚೈಲ್ಡ್ಹುಡ್ ಮೆಮೊರಿನ ನಿಮಗೆ ಒಂಥರ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಬಂದ್ವಲ್ಲ, ನಿಮಗೆ ಆ ಒಂದು ನಾವು ಈ ಥರ ಆಡ್ಬೇಕಾರೆ ನೋಡಿದಾಗ ನಿಮಗೆ ನಾನು ಈ ಥರ ಆಟ ಆಡಿದ್ನಲ್ಲ ಅಂತ ನಿಮಗೆ ಅನಿಸಿದರೆ ಅದು ಯಾವ ಆಟ ಏನು ಅಂತ ಕಮೆಂಟಲ್ಲಿ ತಿಳಿಸಿ ಹಾಕಿ, ಓಕೆನಾ? ನೀವು ಏನೇನು ಯಾವ್ಯಾವ ಥರ ಆಟ ಆಡಿದ್ರಿ, ನಾವು ಕೂಡ ಯಾವ ಥರ ಆಟ ಆಡಿದ್ವಿ ಅನ್ನೋದೊಂದು ಮೆಮೊರಿನ ನಾನು ನನ್ನ ಕೂಗು ನನ್ನ ಕನಸು ನಿಮಗೆ ತಿಳಿಸ್ತೀವಿ. ನೀವು ಕೂಡ ಶೇರ್ ಕನಸು ಅಂತಲೇ ಇಟ್ಕೊಂತಾರಲ್ಲ ನಾವು. ಇಲ್ಲಪ್ಪ, ಯಾರು ಇಲ್ಲ ಇಟ್ಕೊಳ್ತಾರೆ, ಯಾಕೆ ಇಟ್ಕೊಳ್ಳಲ್ಲ? ಸುಮ್ಮನೆ ಮೂವಿಯಲ್ಲಿ ಸ್ಪೆಷಲ್ಲಾಗಿ ವೆರೈಟಿ ಇರಲಿ ಅಂತ ಇಟ್ಟಿದ್ದಾರೆ ಅಷ್ಟೇ. ಅದು ಚೆನ್ನಾಗಿರುತ್ತೆ ಅಂದರೆ ಮಕ್ಕಳೇ ಕನಸಲ್ವಾ, ಹಂಗಾಗ್ಬಿಟ್ಟು ಇಟ್ಟಿರ್ತಾರೆ ಅಷ್ಟೇ. ಮಕ್ಕಳ ಕನಸು ಅಂತಂದರೆ ತಂದೆ ತಾಯಿ ಕನಸು ಮಕ್ಕಳೇ. ಅವ್ರಿಗೆ ಒಳ್ಳೆ ಭವಿಷ್ಯ ರೂಪಿಸ್ಬೇಕು, ನಂಗೆ ಸಾಕಬೇಕು, ಹಿಂಗೆ ಸಾಕಬೇಕು, ಹಂಗೆ ಓದಿಸ್ಬೇಕು, ಅವರಿಗೆ ಅದು ಕೊಡಿಸ್ಬೇಕು, ಇದು ಕೊಡಿಸ್ಬೇಕು, ಅದೆಲ್ಲ ಒಂದು ಕನಸು. ಎಲ್ಲ ಬೇಕಾದಿದೆ, ಅದು ಮಾಡೋಕ್ಕಲ್ಲ. ಒಂದು ಕನಸು ನೆರವೇರ್ಬೇಕಾದ್ರೆ ಅದು ಎಷ್ಟೋ ದಿನಗಳ ಟೈಮ್ ತಗೊಳುತ್ತೆ, ಎಷ್ಟೋ ಒಂದು ವರ್ಷಗಳಾಗುತ್ತೆ. ಒಂದು ಮದುವೆ ಆಗ್ಬೇಕಾದ್ರೂ ಕೂಡ ಮಕ್ಕಳು ಸಣ್ಣವಿಂದ ದೊಡ್ಡವಾಗ್ಬೇಕಾದ್ರೆ ಎಷ್ಟು ವರ್ಷ ಟೈಮ್ ಹಿಡಿಯುತ್ತೆ ಅಲ್ವಾ? ಹಾಗಾಗ್ಬಿಟ್ಟು ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಕನಸು ಅಂತ ಒಂದು ತುಂಬ ಅನುಭವಸ್ಥರು ಒಂದು ಹೆಸರಿಟ್ಟಿದ್ದಾರೆ. ಪರ್ಫೆಕ್ಟ್. ಆ ಒಂದು ಮಗಳ ಸಲುವಾಗಿ ತೆಗ್ದಿರೋದಕ್ಕೆ ಕನಸು ಅಂತ ಹೇಳಿರೋದು ಪರ್ಫೆಕ್ಟ್ ಇದೆ. ಈಗ ಹಾಗೆ ಅನಿಸ್ತಾ? ಹೌದು. ಮಳೆ 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 ಅವ ಸಾಂಗ್ ಹೇಳಮ್ಮ.
ಇದು ಗಾಳಿ ಸೌಂಡ್ ಕೇಳಿಸೋದೇ ಇಲ್ಲ. ಹೌದು. ನನ್ನ ಗಿಳಿ ಮರಿಯೋ ಎಲ್ಲ ಬಂತಮ್ಮ, ಗಿಳಿ ಮರಿಯೋ ಎಲ್ಲ ಕಮ್ಮಿ ಆಯ್ತಮ್ಮ. ಇಲ್ಲಿ ಕ್ಲಿಪ್ಪಿಂಗ್ ತಪ್ಪಂತು, ಅದಕ್ಕೆ ನಾನೇ ಸ್ವಲ್ಪ ಟಚ್ ಆಯ್ತು, ಹಂಗಾಗಿ ಕೇಳ್ದು. ಎಲ್ಲಿ ನನ್ನ ಗಿಳಿ ಮರಿಯೋ ನಿಲ್ಲಿದ್ದೀನಲ್ಲಮ್ಮ, ನನ್ನ ಬಟ್ ನಾನು ಗಿಳಿ ಮರಿ ಎಲ್ಲ ಕೊತ್ತಂಬರಿ. ಮರಿಯನ್ನ ಗುಣಿ ಮರಿ, ನೀನು ಗುಣಿ. ನಾನು ಸಣ್ಣೊಳಿದ್ದಾಗ ನಮ್ಮ ಕೂಗು ಗಿಣಿ ನಗ್ತಾಳೆ ಗಿಣಿ ನಗ್ತಾಳೆ ಅಂತಿದ್ದೆ. ಅಂದರೆ ತಾಯಿಯಾದವರು ಮಕ್ಕಳಿಗೆ ಪ್ರೀತಿಯಿಂದ ಏನಾದರೂ ಒಂದು ಆ ಥರ ಪ್ರೀತಿಯಿಂದ ಹೇಳೋದು ಮಕ್ಕಳಿಗೆ ಕೊಡುಗೆ ಕೊಟ್ಟಾಗೆ ಏನೋ ಹಂಗಾಗಿ ಅನಿಸ್ತು, ಗೊತ್ತಿಲ್ಲ. ಕೆಲವರು ಚಿನ್ನ ಮುದ್ದು ಬಂಗಾರಿನೇ ಅಂತ ಅನ್ನೋದಿಲ್ಲ, ಹಂಗೆ ಸಾಕ್ತಾರೆ. ಕೆಲವರು ಅದು ಮನಸ್ಸಲ್ಲಿ ಇಟ್ಕೊಂಡು ಸಾಕ್ತಾರೆ. ನಾವು ಬಾಯ್ಬಿಟ್ಟು ಹೇಳಿ ಸಾಕ್ತೀವಿ ಕೆಲವರು, ಏನು ನೋಡೋದಕ್ಕಾಗಲ್ಲ. ನೋಡಿ ಹೆಂಗಾಡ್ತಾನೆ ನೋಡಿ ನೋಡಿ. ನೋಡಿ ನೋಡಿ ನೆನ್ನೆ ಅದೇನೋ ಒಂದು ಗೇಮ್ ಮಾಡೋಣ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ಲು. ಇವತ್ತು ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಈ ಕುಣಿಯೋಣಂತ ಬಂದ್ಲು, ಮಳೆ ಬರ್ತಿತ್ತು ಅಂತ ವಾಪಸ್ ಕರ್ಕೊಂಡೋದೆ. ನೋಡಿ ನೋಡಿ ಮಳೆ ಬಂತು, ಉಗುಮಾರಿ ಹಿಂಗೆ ಹಿಂಗೆ ಓಡಾಡೋದು. ತಲೆ ತಿರುಗಿ ಬಂತು ಕಡೆ ನನಗೆ. ತಲೆ ತಿರುಗಿ ಬಂತು ನಂಗೆ ನಾನು ತಿರುಗಿದ್ದು ನಿಂಗೆ ಬಂತು, ನಾನು ತಿರುಗೋದು ನನಗೆ ಬಂತು. ನಂಗೂ ಬಂತು. ನೀನು ಫಾಲೋ ಮಾಡ್ತಿದ್ನಲ್ಲ ಅದಕ್ಕೆ. ತಲೆನೋ ಬಂತಾ? ಆಯ್ತು, ಕಟ್ ಮಾಡಿ. ಬಾಯ್ ಟೇಕ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟನೇ. ಹೇಗಿತ್ತು ಇವತ್ತಿನ ಬ್ಲಾಗ್ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಫ್ರೆಂಡ್ಸ್. ಚೆನ್ನಾಗಿ ವ್ಯೂಸ್ ಕೊಡಿ, ಚೆನ್ನಾಗಿ ಡೈಲಿ ವೀಡಿಯೋನ ಹಾಕ್ತೀನಿ ಡೈಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.